ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವೇನು ಮಾಡಿದ್ದೇವ, ಇಲ್ಲಿ ಹಚ್ಚಿದಂಥ ಒಂದು ಪಠ್ಯಪುಸ್ತಕ ಪ್ರಥಮ PUC ಸಾಹಿತ್ಯ ಸಂಚಲನದಲ್ಲಿ ನಾವು ವ್ಯಾಕರಣಾಭ್ಯಾಸವನ್ನು ನೋಡಿದ್ದೇವೆ. ಹಾಗಾದರೆ ಪ್ರಯೋಗ ಪ್ರಣತಿ ಅಂತನ್ನುವಂಥ ಒಂದು ಇವತ್ತು ವ್ಯಾಕರಣ ಬುಕ್ಕನ್ನು ನೋಡ್ತಾ ಇದ್ದೇವೆ. ಯಾವಾಗಲೂ ನಮಗೆ ಪಠ್ಯಕ್ರಮದ ಹಿಂದುಗಡೆ ಇರುವಂಥ ಅಂದರೆ ಒಂದು ಅಧ್ಯಾಯ ಏನಿರ್ತದೆ ಅಥವಾ ಒಂದು ಕವಿತೆ ಏನಿರ್ತದೆ, ಆ ಕವಿತೆಯ ಹಿನ್ನೆಲೆ ಅಂದರೆ ಹಿಂದೆ ಇರುವಂಥದ್ದು ಪಾಠದ ಕೊನೆಗೆ ಇರುವಂಥ ಒಂದು ಗ್ರಾಮರನ್ನು ಯಾವಾಗಲೂ ಕೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ನಾವೇನು ಮಾಡಿದ್ದೀವಿ, ಹಿಂದಿನ ಒಂದು ತರಗತಿಯಲ್ಲಿ ಪತ್ರಲೇಖನ, ಪ್ರಬಂಧ, ಗಾದೆ ಮಾತುಗಳನ್ನು ಇವತ್ತು ನೋಡಿದ್ದೇವೆ. ಹಾಗಾದರೆ ಇವತ್ತು ನಾವು ಏನನ್ನು ನೋಡಬೇಕಾಗಿದೆ, ಭಾಷಾಭ್ಯಾಸ ಅಂತ ಬಂದಾಗ, ಭಾಷಾಭ್ಯಾಸ ಎನ್ನುವುದು ಬಂದಾಗ ನಾವು ಏನನ್ನ ಇಲ್ಲಿ ಓದ್ತಾ ಇದ್ದೇವೆ, ಪದಗಳ ಅರ್ಥ ಬಿಡಿಸಿ ಬರೆಯಿರಿ, ಸಮಾನಾರ್ಥಕಗಳು, ನಾನಾರ್ಥಕಗಳು, ಅನ್ಯದೇಶೀಯ ಶಬ್ದಗಳು, ತದ್ಭವ ತತ್ಸಮಗಳು, ವಿರುದ್ಧ ಪದಗಳು, ವಿರುಕ್ತಿಗಳು, ಜೋಡು ನುಡಿಗಳು, ಅನುಕರಣವಾಚಿಗಳು, ನುಡಿಗಟ್ಟುಗಳು, ಪ್ರಬಂಧಗಳು, ಕೊನೆಗೆ ಬರುವಂಥದ್ದು ಪತ್ರಲೇಖನ. ಅದರ ಕೊನೆಗೆ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳ್ತಿರ್ತಾನೆ ಯಾವಾಗಲೂ ಕೂಡ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಇವತ್ತು ನಾವೇನು ಮಾಡೋಣ, ಇಲ್ಲಿ ಹಿಂದೆ ನಾವೇನೇನು ನೋಡಿದ್ವಿ, ಪತ್ರಲೇಖನವನ್ನು ನಾವು ಯಾವ ರೀತಿಯಾಗಿ ಬರಿಬೇಕ, ಗಾದೆ ಮಾತುಗಳನ್ನು ಯಾವ ರೀತಿಯಾಗಿ ನಾವು ಇವತ್ತು ಬರಿಬೇಕು, ಪ್ರಬಂಧವನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ಸ್ಪಷ್ಟಪಡಿಸಬೇಕು ಅನ್ನೋದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ಇಲ್ಲಿ ಸಮಾನಾರ್ಥಕಗಳು ಅಂತಂದ್ರೆ ಏನು, ಇಲ್ಲಿ ನಾವು ಸಮಾನಾರ್ಥಕಗಳನ್ನು ನೋಡ್ತಾ ಇದ್ದೇವೆ. ಹೌದಾ, ಸಮಾನಾರ್ಥಕಗಳು. ಹಾಗಾದ್ರೆ ಸಮಾನಾರ್ಥಕಗಳು ಅಂತಂದ್ರೆ ಏನು, ಇಲ್ಲಿ ನಾವು ಒಂದು ಶಬ್ದಕ್ಕೆ ಅದೇ ಅರ್ಥವನ್ನು ಕೊಡುವ ಇತರ ಪದಗಳನ್ನು ಸಮಾನಾರ್ಥಕಗಳೆಂದು ಕರೆಯುತ್ತೇವೆ. ಹಾಗಾದರೆ ಏನಂತ ಕರಿತೀವ್ರಿ, ಒಂದು ಶಬ್ದಕ್ಕೆ ಅದೇ ಅರ್ಥವನ್ನು ಕೊಡುವ ಇತರ ಪದಗಳನ್ನು ಸಮಾನಾರ್ಥಕಗಳೆಂದು ಕರೆಯುವರು. ಹಾಗಾದ್ರೆ ನಾವು ಒಂದನ್ನು ನೋಡಿ, ಯಾವುದಂದ್ರಿ, ಉದಾಹರಣೆ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಹಾಗಾದ್ರೆ ಕಾಡು. ಹೌದಾ, ಇಲ್ಲಿ ಸಮಾನಾರ್ಥ ಅಂತ ಬಂದಾಗ, ಈ ಕಾಡು ಅನ್ನುವಂಥ ಒಂದು ಪದ ಬಂದಾಗ ನಾವಲ್ಲಿ ಮತ್ತೆ ಅದಕ್ಕೆ ಯಾವ ರೀತಿಯಾದಂಥ ಅರ್ಥವನ್ನು ಬರೀಬೇಕು, ಅರಣ್ಯ, ವಿಪಿನ, ಮತ್ತೇನು ಬರೀಬೇಕ್ರಿ, ಅರಣ್ಯ, ವಿಪಿನ, ಹಳು, ಅಡವಿ. ಯಾವಾಗಲೂ ಸಮಾನಾರ್ಥಕ ಪದಗಳನ್ನು ಬರೆಯುವಂತಹ ಸಂದರ್ಭದಲ್ಲಿ ನಾವು ಎರಡಕ್ಕಿಂತ ಹೆಚ್ಚು ಪದಗಳನ್ನು ಅಲ್ಲಿ ಉಪಯೋಗಿಸಿಕೊಳ್ಬೇಕಾ, ಏನ್ ಮಾಡ್ಬೇಕ್ರಿ, ಎರಡಕ್ಕಿಂತ ಹೆಚ್ಚು ಪದಗಳನ್ನು ಉಪಯೋಗಿಸಿಕೊಳ್ಬೇಕು. ಯಾವಾಗಲೂ ಕೂಡ ಸಮಾನಾರ್ಥಕನೇ ಆಗಿರ್ಬೋದು, ನಾನಾರ್ಥಕನೇ ಆಗಿರ್ಬೋದು, ಇಲ್ಲಿ ಸಮಾನಾರ್ಥಕಗಳನ್ನು ನಾನಾರ್ಥಕಗಳನ್ನು ಬರೆಯುವಂತಹ ಒಂದು ಸಂದರ್ಭದಲ್ಲಿ ಪರೀಕ್ಷೆಯ ಸಮಯದಲ್ಲಿ ಎರಡಕ್ಕಿಂತ ಹೆಚ್ಚು ಅಥವಾ ಮೂರಕ್ಕಿಂತ ಹೆಚ್ಚು ಪದಗಳನ್ನು ನಾವು ಉಪಯೋಗಿಸಿ ಬರೀಬೇಕು. ಹಾಗಾದರೆ ಈ ಕಾಡು ಅನ್ನುವಂಥದ್ದನ್ನು ಕೇಳಿದಾಗ, ಸಮಾನಾರ್ಥಕದಲ್ಲಿ ಕಾಡು ಅಂತ ಕೇಳಿದಾಗ ನಾವು ಅರಣ್ಯ, ವಿಪಿನ, ಹಳು, ಅಡವಿ ಅಂತ 4 ಪದಗಳನ್ನು ಉಪಯೋಗಿಸಬೇಕು. ನಿಮಗೆ ಇವು 4 ನೆನಪಿಗೆ ಬರಲಿಲ್ಲ, 2 ನೆನಪಿಗೆ ಬಂದವ ಅಥವಾ 3 ನೆನಪಿಗೆ ಬಂದವ, 3 ಪದಗಳನ್ನು ಇವತ್ತು ನಾವು ಶಬ್ದಗಳನ್ನು ಇಲ್ಲಿ ಬರೀಬೇಕಾಗ್ತದ್ರಿ. ಅದೇ ರೀತಿಯಾಗಿ ಇವತ್ತು ನಾವು ನೋಡ್ತಾ ಹೋಗೋಣ, ಒಂದು 10ರಿಂದ ಇವತ್ತು 12 ಇವತ್ತು ಪದಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಇದರಲ್ಲಿ ಅಗ್ನಿ, ಈ ಅಗ್ನಿ ಬೆಂಕಿ, ಜ್ವಾಲೆ, ಮತ್ತೆ ನಾವೇನೇನು ಕರಿತೀವಿ, ಬೆಂಕಿ, ಜ್ವಾಲೆ, ಅನಲ. ಹಾಗಾದ್ರೆ ಎರಡನೇ ಒಂದನ್ನು ತಗೊಂಡಾಗ ಅನ್ನ, ಇದು 1, 2 ಸಮಾನಾರ್ಥ ಅನ್ನ. ಕೂಳು ಅಂತ ಹೇಳ್ಬೋದು, ಆಡೋ ಭಾಷೆ ಕೂಳು ತಿಂದಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಆ ರೀತಿಯಾಗಿ ಕೂಳು
ಇದನ್ನು ಕೇಳಬಹುದು ನಾಳೆ 50 ಮಾರ್ಕ್ಸ್ನ ಎಕ್ಸಾಮ್ನಲ್ಲಿ, ಹೌದಾ? ಆ ನಂತರದಲ್ಲಿ ಅನ್ನ 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 ಅಗ್ರಜ ಸಹೋದರ ಸಹೋದರ ಮತ್ತೆ ಇಲ್ಲಿ ಅಗ್ರಜ ಸಹೋದರ. ಇನ್ನೊಂದು ಶಬ್ದ ಅರಸ ಅರಸ ದೊರೆ ರಾಜ ಒಡೆಯ, ಹೌದಾ? ಈ ರೀತಿಯಾದಂತಹ ಪದಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಇಲ್ಲಿ ಅರಸ ಅಂತಂದಾಗ ಮತ್ತೊಂದು ನೃಪ ಅಂತ, ನೃಪ, ಹೌದ್ರಿ? ನಂತರದಲ್ಲಿ ಇವತ್ತು ರಾಜ, ನೃಪ, ದೊರೆ, ವಿಭು, ಬೇಕಾದರೂ ವಿಭು, ಹೌದಾ? ಈ ರೀತಿಯಾಗಿ ನಾವು ಅರಸನ, ದೊರೆ, ರಾಜ, ಒಡೆಯ, ನೃಪ, ವಿಭು ಅನ್ನುವಂಥ ಪದಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಅಲಗು ಅಂತ ಬರ್ತದೆ. ಅಲಗು, ಕತ್ತಿ, ಯಾವ ಕತ್ತಿ? ಕತ್ತಿ ಅಂತ ಕತ್ತಿ, ಖಡ್ಗ, ಖಡ್ಗ, ಹಸಿ ಅಂದ್ರೆ ಈ ಖಡ್ಗ ಅಲಗು ಇನ್ನೊಂದು ಹೆಸರೇನ್ರಿ? ಅಶಿ ಅನ್ನೋದು ಇನ್ನೊಂದು ಹೊಸ ಭಾಷೆಗಳಲ್ಲಿ ನೋಡಿ ಇವತ್ತ ಅಶಿ, ಕತ್ತಿ, ಖಡ್ಗ ಅಂತ ನಾವು ಏನ್ ಮಾಡ್ತೀವಿ, ಹಲವಾರು ಒಂದು ಸಮಾನಾರ್ಥಕಗಳನ್ನ ಇಲ್ಲಿ ಗುರುತಿಸಿಕೊಳ್ತೇವೆ. ಅದೇ ರೀತಿಯಾಗಿ ಸ್ವಲ್ಪ ನಾನು ಹಾಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಏನಂತಂದ್ರೆ ಇಲ್ಲಿ ಇನ್ನೊಂದು ಅಹಿ ಅಂತಂದ್ರೆ ಸರ್ಪ, ಪನ್ನಗ, ಉರಗ, ಪನಿ. ನಿಮ್ಗೆ ಏನ್ ಮಾಡಿದ್ರೆ ಇಲ್ಲಿ ಸ್ವಲ್ಪನೇ ಉದಾಹರಣೆಯಾಗಿ ಕೊಡ್ತಾ ಹೋಗ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಾಕಷ್ಟು ಇಲ್ಲಿ ಏನ್ ಮಾಡ್ತಾವ ಅಂತಂದ್ರೆ ಪಾಠದ ಕೊನೆಗಿರ್ತಾ ಇರುವಂತ ಒಂದು ಪದಗಳು, ಅಂದ್ರೆ ಪಾಠದ ಕೊನೆಗಿರುವಂತ ಒಂದು ಗ್ರಾಮರ್ ಭಾಗ ನಿಮಗೆ ಬರ್ತಾ ಇದೆ. ಆ ಗ್ರಾಮರ್ ಭಾಗದಲ್ಲಿ ಇರುವ ಸಮಾನಾರ್ಥಕಗಳು ಅನ್ನುವಂಥವು ಬರ್ತಾ ಇದ್ದಾವೆ. ನಾನು ಈಗೇನು ಹೇಳಿಲ್ಲ, ನೀವು ನಿಮ್ಮ ಪರೀಕ್ಷೆಯಲ್ಲಿ ಬಂದು ಬರಬಹುದು. ಅದಕ್ಕೆ ನೀವು ಇವುಗಳನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇಲ್ಲಿ ಇಳೆ ಅಂತ ಮೊದಲು ಬರ್ತದೆ. ಸಮಾನಾರ್ಥಕಗಳು ಮತ್ತೆ ಏನು ಬರ್ತದೆ? ಇಳೆ, ಭೂಮಿ, ಹೌದಾ? ಮತ್ತೆ ನಾವು ಇಳೆಯನ್ನ ಯಾವ ಹೆಸರುಗಳಲ್ಲಿ ಇವತ್ತು ಗುರುತಿಸ್ತೇವೆ? ಹಾಗಾದ್ರೆ ಭೂಮಿ, ನೆಲ, ದರೆ, ವಸುದೆ ಏನಂತ ಹೇಳ್ತೀವಿ? ಭೂಮಿ, ನೆಲ, ದರೆ, ವಸುದೆ, ವಸುದೆ, ಹೌದಾ? ನೋಡಿ ಇಲ್ಲೇ ಒಂದು ಹೊಸ ಪದ ಬಂದ್ಬಿಡ್ತದೆ ನಿಮ್ಗೆ. ಅದು ಯಾವ್ದು? ವಸುದೆ ಅನ್ನುವಂಥ ಪದ ನಮ್ಗೆ ಗೊತ್ತಿಲ್ಲ, ಹೌದಾ? ಇವತ್ತು ನಾವು ಬಂದಿರೋದು ಭೂಮಿ, ನೆಲ, ದರೆ ಇಷ್ಟ. ಇಳೆ ಅಂದ್ರೆ ಭೂಮಿ, ನೆಲ, ದರೆ, ವಸುದೆ ಅನ್ನುವಂಥ ಪದಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಅದೇ ರೀತಿಯಾಗಿ ಇವತ್ತು ಅಂಗ್ರಿ ಅಂತ ಬರ್ತದೆ. ಅಂಗ್ರಿ, ಅಂಗ್ರಿ ಅಂತ ಹಸು ಅಂತಲ್ರಿ, ಹೌದಾ? ಅಂಗ್ರಿ ಅಂತಂದ್ರೆ ಪಾದ, ಅಡಿ, ಚರಣ, ಪಾದ, ಅಡಿ, ಚರಣ. ಹೀಗೆ ನಾನು ಸ್ವಲ್ಪ ಉದಾಹರಣೆಗಳನ್ನು ನಿಮಗೆ ಕೊಡ್ತಾ ಹೋಗ್ತಾನೆ. ಉಳಿದಂಥವುಗಳನ್ನು ಇವತ್ತು ಹಾಗೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ಆಲಿ ಅಂತಂದ್ರೆ ಸಖಿ, ಗೆಳತಿ, ಹೌದಾ? ಚಿಟ್ಟೆ ಅಂದ್ರೆ ಚಿಟ್ಟೆ, ಚಿಟ್ಟೆ ಅಂತ ಅಲ್ಲ, ಕಟ್ಟಲ್ಲ, ಚಿಟ್ಟೆ ಅಷ್ಟೇ. ಚಿನ್ನ, ಕಣ್ಣು, ಕಣ್ಣು ಗುಡ್ಡೆಗಳು. ಆಲಿ ಅಂತಂದ್ರೆ ಇವತ್ತು ಕಣ್ಣಿನ ಮೇಲೆ ಇರುವಂಥದ್ದು ಒಂದು ರೆಪ್ಪೆ, ಆಲಿ ಅನ್ನುವಂಥದ್ದು ಬರ್ತದೆ, ಒಳಗಡೆ ಗುಡ್ಡೆ ಅಂತ ಬರ್ತದೆ. ಅದೇ ರೀತಿಯಾಗಿ ಈಶ, ಶಿವ, ಈಶ್ವರ, ಹರ, ಅಭವ, ನೋಡ್ರಿ. ಅದೇ ರೀತಿಯಾಗಿ ಕಡಲು, ಸಮುದ್ರ, ಅಬ್ದಿ, ನೋಡಿ ಕಡಲು, ಕಡಲು, ಸಮುದ್ರ, ಅಬ್ಬಿ, ಹೌದಾ? ಕಡಲು,
ಅಬ್ದಿ, ನಂತರದಲ್ಲಿ ಸಾಗರ, ಸಾಗರ, ಶರದಿ. ಹೌದಾ? ಇಲ್ಲಿ ನಾವು ಈ ಕಡಲನ್ನು ಸಮುದ್ರ ಅಂತ ಗುರುತಿಸ್ತೇವೆ, ಅಬ್ದಿ ಅಂತ ಗುರುತಿಸ್ತೇವೆ, ಸಾಗರ ಅಂತ ಗುರುತಿಸ್ತೇವೆ, ಶರದಿ ಅಂತ ಗುರುತಿಸ್ತೇವೆ. ಹಾಗಾದ್ರೆ ಇಲ್ಲಿ ಶರದಿ, ಹೌದಾ? ಇವೆಲ್ಲ ಒಂದೇ, ಅಂದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದ ಹಾಗೆ ಏನಂತಂದ್ರೆ ಒಂದು ಶಬ್ದಕ್ಕೆ ಅದೇ ಅರ್ಥವನ್ನು ಕೊಡುವ, ಇವಾಗ ಈ ಒಂದು ಶಬ್ದ ಸಮಾನಾರ್ಥ ಅಂತಂದಾಗ ನಾವು ಅಲ್ಲೇ ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಏನಂತಂದ್ರೆ ಕಡಲು ಸಮಾನಾರ್ಥ, ಒಂದು ಶಬ್ದಕ್ಕೆ ಅದರದೇ ಆದಂತ ಅರ್ಥವನ್ನು ಕೊಡುವ, ಹೌದಾ? ಅಥವಾ ಅದೇ ಅರ್ಥವನ್ನು ಕೊಡುವಂತ ಇದರ ಪದಗಳಿಗೆ ನಾವು ಏನಂತ ಕರಿತೀವಿ? ಸಮಾನಾರ್ಥಕಗಳು ಅಂತ ಏನು ಕರಿತೀವಲ್ಲ, ಕಡಲು ಅಂತಂದ್ರೆ ಇವಾಗ ಸಮುದ್ರ, ಅಬ್ಬಿ, ಸಾಗರ, ಶರದಿ ಅನ್ನೋದನ್ನ ಇವತ್ತು ನಾವು ಸಮಾನಾರ್ಥಕದಲ್ಲಿ ಏನ್ ಮಾಡ್ತೇವೆ? ಬಳಸ್ತಾ ಹೋಗ್ತೇವೆ. ಹಾಗಾದ್ರೆ ಭೂಮಿ, ಪೃಥ್ವಿ, ಇಳೆ, ಧರೆ, ವಸುದೆ, ಧಾತ್ರಿ ಅಂತ ಹೇಳೋದಕ್ಕೆ ನಾವು ಕರಿತೇವೆ. ಅದೇ ರೀತಿಯಾಗಿ ಕನ್ನಡಿ ಅಂದಾಗ ಕನ್ನಡಿ, ದರ್ಪಣ, ಹೌದ್ರಿ? ಕನ್ನಡಿಗೆ ನಾವು ಏನಂತ ಕರಿತೀವಿ? ದರ್ಪಣ ಅಂತ ಕರಿತೀವಿ. ಇನ್ನೊಂದು ಕೈ ಪಿಡಿ, ಕೈ ಪಿಡಿ. ಕೈ ಪಿಡಿ ಅಂತ ಬೇರೆ ಅರ್ಥವನ್ನು ಕಲ್ಪಿಸಿಕೊಳ್ಳೋಂಗಿಲ್ಲ. ಕೈ ಪಿಡಿ ಅಂತ ಪುಸ್ತಕ ಮಾಡಿಕೊಂಡು ಕೈ ಪಿಡಿ ಅಂತ ಹೇಳ್ತೀವಿ, ಆಗಲ್ಲ. ಇಲ್ಲಿ ಬರ್ತೀವಿ ಅಂದ್ರೆ ಕನ್ನಡಿಯಿಂದ ದರ್ಪಣ, ಕೈ ಪಿಡಿ. ಕೈಯೊಳಗೆ ಇರ್ತೀವಿ ಕನ್ನಡಿಯಲ್ಲಿ, ಅದು ಕೈ ಪಿಡಿ ಅಂತ ಆಗತ್ತ. ಅದೇ ರೀತಿಯಾಗಿ ಇಲ್ಲಿ ಕಪಿ, ವಾನರ, ಕೋತಿ, ಮಂಗ ಅಂತ ಸಮಾನಾರ್ಥಕಗಳನ್ನ ಕೊಡ್ತಾ ಹೋಗ್ತದೆ. ಧನು ಅಂತಂದ್ರೆ ಬಿಲ್ಲು, ಧನಸ್ಸು, ನದಿ, ಹೊಳೆ, ತೊರೆ, ನಕ್ಷತ್ರ ಅಂದಾಗ ತಾರೆ, ಚುಕ್ಕಿ ಅನ್ನೋದು ಬರ್ತದೆ. ನಾವೆ ಅಂದಾಗ ಹಡಗು, ದೋಣಿ, ನಾಚಿಕೆ, ಸಂಕೋಲೆ, ಲಜ್ಜೆ, ಸಿಗು ಅನ್ನುವಂಥ 3 ಅರ್ಥಗಳನ್ನದು ಕೊಡ್ತದ. ಅದೇ ರೀತಿಯಾಗಿ ಇಲ್ಲಿ ದೈತ್ಯ, ದೈತ್ಯ ಅಂತಂದ್ರೆ ಏನ್ರಿ? ದೊಡ್ಡದು, ಹೌದಾ? ದೈತ್ಯ ಅಂದ್ರೆ ದೊಡ್ಡದು, ಹಿರಿದು, ಅತ್ಯಧಿಕ ಅನ್ನುವಂಥ ಒಂದು ಅರ್ಥವನ್ನ ಅದು ಕೊಡ್ತಾ ಹೋಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತ ಇಲ್ಲಿ ನಾವೆ, ಹಡಗು ಮತ್ತು ದೋಣಿ, ನೀರು, ಉದಕ, ಸಲಿಲ, ಅಂಬು, ಜಲ ಅನ್ನುವಂಥ ಸಮಾನಾರ್ಥವನ್ನದು ಕೊಡ್ತದ. ಅದೇ ರೀತಿಯಾಗಿ ನೃಪ, ರಾಜ, ಅರಸ, ದೊರೆ, ವಿಭು, ಹಾಗೇನೆ ಪತಾಕೆ, ಧ್ವಜ, ಗುರುತು, ಚಿಹ್ನೆ, ಹೀಗೆ ಭುಜ, ಬಾಹುಗಳು, ರೆಟ್ಟೆ, ತೋಳು ಅಂತ ನಾವೇನು ಮಾಡ್ತೀವಿ ಇಲ್ಲಿ ಸಮಾನಾರ್ಥಕದಲ್ಲಿ ಗುರುತಿಸ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮಗ, ಕುಮಾರ, ಸುತ, ನಂದನ, ತನುಜ, ನಂತರದಲ್ಲಿ ಇವತ್ತು ಮಗು ಅಂತ ಕರಿತೀವಿ, ಹಸುಳೆ ಅಂತ ಕರಿತೀವಿ, ಕಂದ ಅಂತ ಕರಿತೀವಿ, ಮಗು ಅಂತ ಕರಿತೀವಿ, ಹೌದಾ? ಅವು ಅಲ್ಲಿ 3 ಸಮಾನಾರ್ಥಕಗಳು ಬರ್ತವೆ. ಮನ, ಚಿತ್ತ, ಮನ ಅಂದ್ರೆ ಇಲ್ಲಿ ಮನ, ಮನ, ಚಿತ್ತ, ಚಿತ್ತ. ಅದಕ್ಕೆ ಮತ್ತೆ ನಾವೇನೇನಂತ ಕರಿತೀವಿ ಇಲ್ಲಿ? ಬಗೆ, ಮನೆ, ಇಚ್ಛೆ. ನೀನು ಚಿತ್ತ ಯಾವ ಕಡೆ ಐತಿ ಅಂತ ಹೇಳಿದವಲ್ಲ, ನೀನು ಮನಸ್ಸು, ಮನ, ಚಿತ್ತ, ಬಗೆ ಮತ್ತು ಇಚ್ಛೆ 3. ನಾನು ನಿಮ್ಗೆ 2ಕ್ಕಿಂತ ಹೆಚ್ಚು ಅಥವಾ 3ಕ್ಕಿಂತ ಹೆಚ್ಚು ಪದಗಳನ್ನು ನಾವು ಯಾವಾಗಲೂ ಸಮಾನಾರ್ಥ ಮತ್ತು ನಾನಾರ್ಥಗಳನ್ನು ಬರೆಯುವಲ್ಲಿ ಏನು ಮಾಡಬೇಕ್ರಿ? ಉಪಯೋಗ ಮಾಡಬೇಕು ಅಂತ ಹೇಳಿದ್ದೇನೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇವತ್ತು ನಾವೇನು ಮಾಡೋಣ? ಇಲ್ಲಿ ಚಂದ್ರ ಅಂತ ಬಂದಾಗ ಶಶಿ, ತಿಂಗಳು, ಸೋಮ, ಹೌದಾ? ತನು ಅಂತಂದಾಗ ತನು, ತನು, ಶರೀರ, ದೇಹ, ಕಾಯ. ಶರೀರ, ದೇಹ, ಕಾಯ ಅನ್ನುವಂಥ ಪದಗಳು ಇಲ್ಲೇ ಉದ್ಭವ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ದಿನಕರ ಅಂದಾಗ ಸೂರ್ಯ, ರವಿ, ಭಾನು, ಭಾಸ್ಕರ ಅನ್ನೋದನ್ನ ನಾವು ವ್ಯಕ್ತಪಡಿಸ್ತೇವೆ.
ದೇಗುಲ ಅನ್ನುವಂಥ ಸಮಾನಾರ್ಥದಲ್ಲಿ ದೇವಾಲಯ, ಗುಡಿ, ದೇವಸ್ಥಾನಗಳನ್ನು ನಾವಲ್ಲಿ ನೋಡ್ತೇವೆ. ಮನೆ, ಸದನ, ಗೃಹ, ಆಲಯ, ನಿವಾಸ ಅನ್ನೋದನ್ನು ನಾವಿಲ್ಲಿ ಸಮಾನಾರ್ಥಕಗಳನ್ನು ನೋಡ್ತೇವೆ. ಹಾಗಾದರೆ ನಾನು ಇವತ್ತು ನಿಮ್ಗೆ 50 ಮಾರ್ಕ್ಸಿನ ಟೆಸ್ಟ್ ಏನಿದೆಯಲ್ಲ ಆ ಟೆಸ್ಟಿಗಾಗಿ ಮಾತ್ರ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, ಗ್ರಾಮರನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಾನಾರ್ಥಕಗಳು, ಇಲ್ಲಿವರೆಗೆ ನಾವೇನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ, ಸಮಾನಾರ್ಥಕಗಳನ್ನು ನೋಡಿದ್ದೀವಿ. ಹಾಗಾದರೆ ನಾನಾರ್ಥಕಗಳು ಯಾವ ರೀತಿಯಾಗಿರ್ತಾವ, ಸಮಾನಾರ್ಥಕಗಳು ಹೇಗಿರ್ತಾವಲ್ಲ ಅದೇ ರೀತಿಯಾಗಿ ಇವತ್ತು ನಾನಾರ್ಥಕಗಳು, ಹೌದಾ? ನಾನಾರ್ಥಕಗಳು ಯಾವ ರೀತಿಯಾಗಿರ್ತಾವ, ಹೌದಾ? ಹಾಗಾದ್ರೆ ನಾನಾರ್ಥಕ ಅಂದ್ರೆ ಏನು? ಒಂದು ಶಬ್ದಕ್ಕೆ, ಹೌದಾ? ನಾನಾರ್ಥಕ ಅಂದ್ರೆ ಏನ್ರಿ? ಒಂದು ಶಬ್ದಕ್ಕೆ ಸಂದರ್ಭ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ, ಒಂದು ಶಬ್ದಕ್ಕೆ ಸಂದರ್ಭ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಅರ್ಥಗಳು ಬರುವ, ನೋಡ್ರಿ, ಬೇರೆ ಬೇರೆ ಅರ್ಥಗಳು ಬರುವ ಸಾಧ್ಯತೆಯನ್ನು ನಾನಾರ್ಥಕಗಳು ಅಂತ ನಾವು ಕರಿತೇವೆ. ಹಾಗಾದರೆ ಈ ನಾನಾರ್ಥಕಗಳು ಯಾವ ರೀತಿಯಾಗಿರ್ತಾವ? ಒಂದು ಶಬ್ದ ಇದೆ, ಆ ಶಬ್ದಕ್ಕೆ ಒಂದು ಸಂದರ್ಭ ಮತ್ತು ಸನ್ನಿವೇಶ ಇವೆರಡು ಮುಖ್ಯವಾಗಿರ್ತವೆ. ಯಾವ ಒಂದು ಸಂದರ್ಭದಲ್ಲಿ ನಾನು ನಾನಾರ್ಥಕಗಳನ್ನು ಉಪಯೋಗ ಮಾಡ್ತೇನೆ, ಯಾವ ರೀತಿಯಾದಂತಹ ಸನ್ನಿವೇಶ ಅಲ್ಲಿ ಬಂದಾಗ ಅದಕ್ಕೊಂದು ನಾನು ಯಾವ ರೀತಿಯಾದಂತಹ ಅರ್ಥವನ್ನು ಕೊಡ್ತೇನೆ ಅನ್ನೋದನ್ನು ನಾವು ಮೊದಲಿಗೆ ಹಿನ್ನೆಲೆಯನ್ನು ಗುರುತಿಸ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಅರ್ಥಗಳು ಬರುವಂಥ ಒಂದು ಸಾಧ್ಯತೆಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ನಾನಾರ್ಥಕಗಳನ್ನು ಕರಿತೀವಿ. ಆಯಾ ಪದದ ಬಳಕೆ, ಆಯಾ ಪದದ ಒಂದು ಬಳಕೆ ಆಧಾರದ ಮೇಲೆ ಒಂದು ಪದದ ಅರ್ಥವನ್ನು ನಾವೇನು ಮಾಡಿರ್ತೀವಿ, ನಿರ್ಧರಿಸಿರ್ತೇವೆ. ಹೌದ್ರಿ? ಏನು ಮಾಡಿರ್ತೀವ್ರಿ? ಆಯಾ ಪದದ ಬಳಕೆ, ಆಯಾ ಪದದ ಬಳಕೆಯ ಆಧಾರದ ಮೇಲೆ ಒಂದು ಪದದ ಅರ್ಥ ಏನಾಗಿರ್ತದೆ, ನಿರ್ಧರಿತವಾಗಿರ್ತದೆ. ಅದು ಹೆಂಗೆ ನಿರ್ಧರಿತವಾಗಿರ್ತದೆ? ಒಂದು ಸಂದರ್ಭ, ಇನ್ನೊಂದು ಸನ್ನಿವೇಶ. ಒಂದು ಸನ್ನಿವೇಶ ಮತ್ತು ಸಂದರ್ಭಕ್ಕೆ ತಕ್ಕ ಹಾಗೆ ಏನಾಗಿರ್ತದೆ, ನಾವು ಆಯಾ ಪದಗಳಲ್ಲಿ ಗುರುತಿಸಿಕೊಳ್ಬೋದು, ನಿರ್ಧರಿಸಿಕೊಳ್ಬೋದು ಅಂತನ್ನುವಂಥದ್ದನ್ನು ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ನಾವೇನು ಮಾಡೋಣ, ಒಂದು ಉದಾಹರಣೆಯನ್ನು ನೋಡೋಣ. ನಾನಾರ್ಥಕಗಳಿಗೆ ಒಂದು ಉದಾಹರಣೆ. ಹಾಗಾದ್ರೆ ನಾನಾರ್ಥಕಗಳಿಗೆ ಉದಾಹರಣೆಯನ್ನು ನೋಡಿದಾಗ ಏನಾಗ್ತದೆ? ಗಣ, ಹೌದಾ? ನಾನಾರ್ಥಕಗಳು ಅನ್ನೋದು ಮೊದಲ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ಬಿಟ್ಟದ. ಗಣ, ಗುಂಪು, ಇನ್ನೊಂದು ಜಂಗಮ, ಹೌದಾ? ಇನ್ನೊಂದೇನ್ರಿ? ಜಂಗಮ. ಆ ನಂತರದಲ್ಲಿ ಅಡಿ. ಇದು ಎಲ್ಲಿ ಬಂದಿದ್ರಿ? ಸಮಾನಾರ್ಥದಲ್ಲಿ ಬಂದಿತ್ತು. ನಾನಾರ್ಥಕದಲ್ಲಿ ಬಂದಾಗ ನಾವು ಇದಕ್ಕೆ ಏನು ಮಾಡ್ತೀವಿ? ಪಾದ, ಅಳತೆ, ಕೆಳಗೆ. ನೋಡಿ ಅಲ್ಲೇನು ಮಾಡ್ರಿ ನೀವು? ಅಡಿ, ಪಾದ, ಚರಣ ಉಪಯೋಗ ಮಾಡ್ಯಾರಿ. ಇಲ್ಲಿ ಬದಲಾವಣೆ ಆಗ್ತದ್ರಿ. ಏನಾಗ್ತದ? ಅಡಿ ಅಂದಾಗ ಇವತ್ತ ಪಾದ, ನಂತರದಲ್ಲಿ ಏನಾಗ್ತದದು? ಅಳತೆ, ಅಳತೆ, ಕೆಳಗೆ, ಹೌದಾ? ಅಲ್ಲಿ ನಾವೇನ್ ಮಾಡಿದ್ವಿ? ಈ ಪದದ ಬದಲಾಗಿ ನಾನಾರ್ಥಕಗಳು ಬಂದಾಗ ಚರಣ ಬರೋದಿಲ್ಲ, ಇಲ್ಲಿ ಕೆಳಗೆ ಅಂತ ಬರ್ತದ. ಅಲ್ಲಿ ನಾವು ಸಮಾನಾರ್ಥದಲ್ಲಿ ಚರಣ ಅನ್ನೋದನ್ನ ಇವತ್ತ ಉಪಯೋಗ ಮಾಡ್ತೇವೆ. ಇವತ್ತು ನಾವು ಇಲ್ಲಿ ಮೊದಲೇ ಸ್ಪಷ್ಟಪಡಿಸ್ಕೊಳ್ಬೇಕು ವಿದ್ಯಾರ್ಥಿಗಳು ಏನಂತಂದ್ರೆ ಸಮಯ ಮತ್ತು ಸಂದರ್ಭಗಳನ್ನು ಉಪಯೋಗಿಸಿಕೊಂಡು ಇವತ್ತು ನಾವೇನು ಮಾಡ್ತಾ ಇದ್ವಿ? ನಾನಾರ್ಥಕಗಳನ್ನು ಬಳಸ್ಕೊಳ್ತಾ ಇದ್ದೇವೆ ಅನ್ನೋದನ್ನ ನಾವು ಕಲ್ಪನೆಯಲ್ಲಿ ಇಟ್ಕೊಳ್ಬೇಕು, ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹಾಗಾದ್ರೆ ಇಲ್ಲೇ ಅಲ್ಲಿ ಅರಸು ಬಂದಿತ್ತು, ಹೌದಾ? ಅಲ್ಲೇ ಅರಸು ಬಂದಿತ್ತು, ಅಲ್ಲಿ ರಾಜ, ದೊರೆ, ವಿಭು, ಹೌದಾ? ಅದನ್ನು ನೋಡಿದ್ವಿ ನಾವು. ಇಲ್ಲಿ ಅದೇ ಅರಸು ಬಂದಾಗ ನಾನಾರ್ಥ, ಅದು ಸಮಾನಾರ್ಥರೇ. ಇಲ್ಲಿ ನೀವು ಇವತ್ತು ಅಲ್ಲಿರುವಂಥ ಮಧ್ಯದ ವ್ಯತ್ಯಾಸವನ್ನು ನೋಡಿಕೊಂಡ್ರೆ ವಿದ್ಯಾರ್ಥಿಗಳೇ, ಅರಸು ಅಂತಂದಾಗ ಅರಸು ರಾಜ ಬರ್ತದೆ, ಹೌದಾ? ನೀವು ಬೇಕಾದ್ರೆ ದೊರೆಯವರೇ, ಅದರ ಕೆಳಗೆ ಬರಬೇಕು ಹುಡುಕು. ಅರಸು ಹುಡುಕಾಡಿದ್ರಿ, ಒಂದು ರಾಜ ಅದ, ಒಂದು ದೊರೆ ಅದ, ಅಲ್ಲೇ ಹುಡುಕು.
ಅದೇ ರೀತಿಯಾಗಿ ಆಳು, ಸೇವಕ, ಆಳ್ವಿಕೆ, ವೀರ. ಉಡಿ ಅಂತಂದಾಗ ಮಡಿಲು, ನಡು, ಇವತ್ತು ಮೊಳಕೆ ಆಗೋದು, ಆಳಾಗೋದು ಅಂತಂದಾಗ ಅಲ್ಲಿ ಉಡಿ ಅಂತ ಹೇಳ್ತೀವಿ ನೋಡಿ, ಉಡಿ ಕಟ್ಟೋದು ಅಂತ, ಅವಾಗ ಮೊಳಕೆ ಅಂತ ಅರ್ಥವನ್ನು ಕೊಡ್ತದ. ಅದೇ ರೀತಿಯಾಗಿ ಇಲ್ಲಿ ಹೊರಗು ಅಂತಂದಾಗ ಆಶಿಸು, ಮಲಗು, ಸಾಯು, ಅವ್ನು ಹೊರಗೆ ಬಿಟ್ಟು ನೋಡ್ರಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೆರೆ ಅಂತಂದ್ರೆ ಪ್ರವಾಹ, ಹೌದಾ, ಸೇರು, ಪಕ್ಕ ಅನ್ನುವಂಥ ಅರ್ಥವನ್ನು ಕೊಡ್ತದ. ಇದು ಎಲ್ಲಿ ನೋಡ್ತಾ ಇದ್ದೀವಿ ನಾವು? ನಾನಾರ್ಥಗಳಲ್ಲಿ ಇವುಗಳನ್ನು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನೋಡು, ವೀಕ್ಷಿಸು, ಹುಡುಕು, ಅವಲೋಕಿಸು. ನೋಡಿ, ನೋಡು ಅಂದಾಗ ಇವತ್ತು 3 ಪದಗಳನ್ನು ನಾವು ಉಪಯೋಗ ಮಾಡ್ಕೊಂಡು ಬರಬೇಕಲ್ಲಿ. ವೀಕ್ಷಿಸು, ಹುಡುಕು, ಅವಲೋಕಿಸು, ಹೌದ್ರಿ. ಅದೇ ರೀತಿಯಾಗಿ ಪಡೆ ಮೀನ್ಸ್ ಗಳಿಸು, ಸೈನ್ಯ, ಸ್ವೀಕರಿಸು, ಗಳಿಸು, ಇವತ್ತ ಪಡೆ, ಗಳಿಸು, ಸೈನ್ಯ, ಸ್ವೀಕರಿಸು. ಪತಿ ಅಂತಂದಾಗ ಒಡೆಯ, ಗಂಡ. ನೋಡಿ, ಪತಿ ಅಂತಂದಾಗ ಒಡೆಯ, ಗಂಡ ಅನ್ನುವಂಥ ಅರ್ಥವನ್ನು ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಪಕ್ಷ 15 ದಿನದ ಅವಧಿ, ಹೌದಾ. ಒಂದು ಪಕ್ಷ ಅಂದ್ರೆ ಒಂದು ಕನಿಷ್ಠ ಪಕ್ಷ. ನೀವು ಹೇಳ್ರಿ, ನಾವು ಒಂದು ಟೈಮ್ ಕೊಟ್ಟಿರ್ತೀವಲ್ಲ ಅಂತ ಹೇಳ್ತೀವಿ ನೋಡ್ರಿ ಆಡೋ ಭಾಷೆದಾಗ. ಆ ರೀತಿಯಾಗಿ ಒಂದು ಪಕ್ಷದಲ್ಲಿ ಅಂತಂದಾಗ ಒಂದು ಪಕ್ಷ ಎಷ್ಟು ದಿವಸ ಆದ್ರೆ ಅಂತಿರ್ತೀವಿ ನೋಡಿ. ಹಂಗ ಪಕ್ಷ ಅಂತಂದಾಗ ಅಲ್ಲಿ ನಾನಾರ್ಥ ಪಕ್ಷ ಬರ್ತಾ ಇದೆ. ಆ ನಾನಾರ್ಥದ ಒಂದು ಅರ್ಥ 15 ದಿನ, ಹೌದಾ. 15 ದಿನದ ಅವಧಿ ಅಥವಾ ರಾಜಕೀಯ ಒಂದು ಗುಂಪು ಪಕ್ಷ ಅಂತ ಅಂದಾಗ 15 ದಿನದ ಒಂದು ಅವಧಿ, ರಾಜಕೀಯ ಗುಂಪು, ಹೌದಾ. ಪಾತ್ರ, ಭಾಗವಹಿಸು, ನಟನೆಯನ್ನು ಮಾಡು. ಪಾಶ, ಹಗ್ಗ, ವಿಷ, ಪಾಷಾಣ ಅಂತ ಹೇಳ್ತೀವಿ. ಪಾಷಾಣ ಕಲ್ಲು ಮತ್ತು ವಿಷ. ಪುಂಡರೀಕ, ಹುಲಿ, ಬಿಳಿಯ ಕೊಡೆ ಅನ್ನೋದನ್ನು ಅಲ್ಲಿ ಅದು ಏನು ಮಾಡ್ತದ, ನಮ್ಗೆ ತೋರಿಸ್ಕೊಡ್ತದ, ಹೇಳ್ಕೊಡ್ತದ. ಅದೇ ರೀತಿಯಾಗಿ ಬಗೆ, ಸೀಳು, ಮನಸ್ಸು, ವಿಧ, ಬರೆ ಅಂತಂದ್ರೆ ಲಿಖಿಸು, ಸುಟ್ಟು ಗುರುತು. ಕಲ್ಯಾಣ ಅಂತಂದಾಗ ಮಂಗಳ, ಮದುವೆ, ಕ್ಷೇಮ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಕಾಡು ಅಂತಂದಾಗ ಅರಣ್ಯ, ತೊಂದರೆಗಳು. ನೋಡ್ರಿ, ನಾನು ಆಗಲೇ ನಿಮ್ಗೆ ಸಮಾನಾರ್ಥದಲ್ಲಿ ಕಾಡು ಅಂತ ಬರೆದಿದ್ದೆ. ಅಲ್ಲೇನು ಬರೆದಿದ್ದೆ ನಾನು? ಸಮಾನಾರ್ಥಗಳ ಕಾಡು ಅಂತ ಬರೆದಾಗ ಅದಕ್ಕೆ ಸಮಾನವಾದಂಥ ಅರ್ಥಗಳನ್ನು ನಾವು ಅಲ್ಲಿ ಕೊಡಬೇಕು. ಏನ ಅಲ್ಲೇ ವಿಪಿನ ಬರೆದಿದ್ದೆ, ಅರಣ್ಯ ಬರೆದಿದ್ದೆ, ಹೌದಾ. ವಿಪಿನ, ಅರಣ್ಯ, ಅನಂತರದಲ್ಲಿ ಅಟವಿ ಅಂತ ಬರೆದ್ರೆ ಏನು ತಪ್ಪಲ್ಲ. ಇಲ್ಲಿ ನಾವು ಕಾಡು ಅಂತ ಬರೆದಾಗ ಒಂದು ನಮಗೆ ಅರ್ಥ ಬರ್ತದ, ಏನಂತಂದ್ರೆ ನಾನಾರ್ಥಕಗಳು. ಒಂದು ಸಮನಾದಂಥ ಅರ್ಥ, ಮತ್ತೊಂದು ಅದನ್ನೇ ಬಿಟ್ಟು ಹೋಲುವಂಥ ಒಂದು ಶಬ್ದ. ಅಲ್ಲಿ ನಾವೇನು ಮಾಡಾಕತ್ತೀವಿ? ಸಮಯ ಮತ್ತು ಸಂದರ್ಭಗಳಿಗೆ ಅನುಸಾರವಾಗಿ ಇವತ್ತು ನಾವೇನು ಮಾಡಾಕತ್ತೀವಿ? ನಾನಾರ್ಥಕಗಳನ್ನು ಬರಿತಾ ಇದ್ದೀವಿ. ಅದೇ ರೀತಿಯಾಗಿ ಏನು ಮಾಡ್ತಾರ್ರಿ? ಕಾಡು ಅಂದ್ರೆ ಅರಣ್ಯ, ಕಾಡು, ಹೌದು. ಒಂದು ಅರಣ್ಯ ಅನ್ನೋ ಶಬ್ದ ಬರ್ತದ, ಇನ್ನೊಂದು ತೊಂದರೆಗಳು. ಪೀಡಿಸು ಅಥವಾ ತೊಂದರೆಗಳನ್ನು ಪೀಡಿಸು, ಪಾಡಿಸು, ತೊಂದರೆಗಳು ಅನ್ನುವಂಥ ಅರ್ಥವನ್ನು ನಾವು ನಾನಾರ್ಥದಲ್ಲೇ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಿಮಗೇನು ಬರ್ತದೆ ಇನ್ನು ಮುಂದಕ್ಕೆ? ಇವತ್ತು ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಗೆ ನೆನಪಿಸ್ತಾ ಇದ್ದೀನಿ. 50 ಅಂಕಗಳ ಒಂದು ಪರೀಕ್ಷೆಯ ಒಂದು ಏನಂತಂದರೆ ಇಲ್ಲಿ ಆ ಮಾಡಲ್ ಕ್ವಶನ್ ಪೇಪರನ್ನು ನಾನು ನಿಮಗೆ ತೋರಿಸ್ತೇನೆ. ಅದಕ್ಕಾಗಿ ನಾನು ಇವತ್ತು ನಿಮಗೆ ಇಲ್ಲಿ ವ್ಯಾಕರಣ ಅಂಶಗಳನ್ನು, ಭಾಷಾಭಾಸವನ್ನು ಕೈಗೆತ್ತಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಲ್ಲಿ ಏನು ಮಾಡ್ಬೋದ್ರಿ? ಅನ್ಯ ದೇಶೀಯ ಪದಗಳು ಅಂತ ಕೇಳ್ಬೋದು. ಏನಂತ ಕೇಳ್ತೇನೆ ರೀ? ಅನ್ಯ ದೇಶೀಯ ಪದಗಳು. ಹಾಗಾದ್ರೆ ನಾವೇನು ಮಾಡಿದ್ದೀವಿ ಇವತ್ತಿನ ಕ್ಲಾಸ್ ಒಳಗೆ? ಸಮಾನಾರ್ಥಕಗಳನ್ನು ನೋಡಿದ್ದೀವಿ, ನಾನಾರ್ಥಕಗಳನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಏನು ನೋಡ್ತಾ ಇದ್ದೀವಿ? ಅನ್ಯ ದೇಶೀಯ ಪದಗಳು. ಹಾಗಾದ್ರೆ ಅನ್ಯ ದೇಶೀಯ ಪದಗಳು ಯಾವುವು? ಹೌದ್ರಿ, ಅನ್ಯ ದೇಶೀಯ ಪದಗಳು.
ಏನಂತ ಹೇಳ್ತಾನ್ರಿ? ಒಂದು ಭಾಷೆಯಲ್ಲಿ ಬಳಸುವ ಮೂಲ ಶಬ್ದಗಳನ್ನು ದೇಶೀಯ ಎಂದು, ಇಲ್ಲಿ ಎರಡು ಅನ್ಯರಿಗೆ ದೇಶೀಯ, ಹೌದಾ? ಇವತ್ತು ಒಂದು ಭಾಷೆಯಲ್ಲಿ ಬಳಸುವ ಮೂಲ ಶಬ್ದಗಳನ್ನು ದೇಶೀಯ ಎಂದು, ಬೇರೆ ಭಾಷೆಯಿಂದ ಸ್ವೀಕೃತ ಪದಗಳನ್ನು, ನೋಡ್ರಿ, ಬೇರೆ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಗೆ ಬಹಳಷ್ಟು ಇವತ್ತು ಏನು ಮಾಡಿದ್ದೀವಿ? ಶಬ್ದಗಳನ್ನು ಅಥವಾ ಪದಗಳನ್ನು ಸ್ವೀಕಾರ ಮಾಡಿಕೊಂಡಿದ್ದೀವಿ. ಆ ಸ್ವೀಕೃತ ಪದಗಳನ್ನು ಅನ್ಯ ದೇಶಗಳೆಂದು ಕರೀತೇವೆ. ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್, ಹಿಂದಿ, ಪ್ರಾಕೃತ, ಪೋರ್ಚುಗೀಸ್. ಕನ್ನಡ ಭಾಷೆಗೆ ನಾವು ಯಾವ್ಯಾವ ಭಾಷೆಯ ಪದಗಳನ್ನು ಸ್ವೀಕೃತ ಮಾಡ್ಕೊಂಡಿದ್ದೀವಿ? ಇಲ್ಲಿ ಇಂಗ್ಲಿಷ್ ಭಾಷೆ ಆಗಿರ್ಬೋದು, ಹಿಂದಿ ಭಾಷೆ ಆಗಿರ್ಬೋದು, ಪ್ರಾಕೃತ ಭಾಷೆ ಆಗಿರ್ಬೋದು, ಪೋರ್ಚುಗೀಸ್ ಭಾಷೆ, ಉರ್ದು ಭಾಷೆ, ಪರ್ಷಿಯನ್ ಭಾಷೆ, ಸಂಸ್ಕೃತ ಮೂಲದಿಂದ ಬಂದಂಥ ಮೊದಲಾದ ಭಾಷೆ ಮಾತುಗಳ ಒಂದು ಬಳಕೆಯನ್ನು ನಾವೇನು ಮಾಡ್ತಾ ಇದ್ದೀವಿ? ಅನ್ಯ ದೇಶೀಯ ಪದಗಳಲ್ಲಿ ಇವತ್ತು ನಾವು ಕಾಣಕತ್ತಿದ್ವಿ. ಹಾಗಾದ್ರೆ ಆ ಅನ್ಯ ದೇಶಗಳು ಯಾವುವು? ಇಲ್ಲಿ ನಾವು ಸಂಸ್ಕೃತದಿಂದ ಯಾವ್ಯಾವ ಪದಗಳನ್ನು ತಗೊಂಡೇವೆ? ಧರ್ಮ, ನ್ಯಾಯ, ಭಾಷೆ, ಲೋಕ, ದೇಹ ಇತ್ಯಾದಿ ಸಾಕಷ್ಟು ಭಾಷೆಗಳನ್ನು ನಾವು ಸಂಸ್ಕೃತದಿಂದ ಕನ್ನಡಕ್ಕೆ ತೆಗೆದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಪ್ರಾಕೃತ ಭಾಷೆ, ನೇಹ, ಪಕ್ಕ, ಸದ್ದು, ಸಕ್ಕರೆ, ಇಂಗ, ಕಂಬ ಅನ್ನುವಂಥ ಹಲವಾರು ಭಾಷೆಗಳನ್ನು ತೆಗೆದುಕೊಂಡಿವೆ. ದ್ರಾವಿಡ ಭಾಷೆಗಳಿಂದ ಪೆದ್ದ, ಚದುರ, ಕೆಲಸ, ಅರಸ ಇತ್ಯಾದಿ ಪದಗಳು ನಮ್ಮ ಕನ್ನಡ ಭಾಷೆಗೆ ಬಂದಿದ್ದಾವೆ. ಅದೇ ರೀತಿಯಾಗಿ ಅರೇಬಿಕ್, ಅನಹ್ಮತ್ತು, ಅಸ್ಸಾಮಿ, ಇಲಾಖೆ, ನಾಜೂಕು, ಗಲೀಜು ಇತ್ಯಾದಿ ಭಾಷೆಗಳನ್ನು ತೆಗೆದುಕೊಂಡೆವು. ಇಂಗ್ಲಿಷ್ ರೈಲು, ಕೋರ್ಟು, ಟಿಕೆಟು, ಕಾಲೇಜು ಇವತ್ತು ಇತ್ಯಾದಿ ಭಾಷೆಗಳನ್ನು ನಾವು ಇಂಗ್ಲಿಷ್ ಭಾಷೆಯಿಂದ ತೆಗೆದುಕೊಂಡಿದ್ದೀವಿ. ಹಾಗಾದರೆ ಹಿಂದೂಸ್ತಾನಿ ಭಾಷೆಯಿಂದ ನಾವೇನು ಮಾಡಿದ್ದೀವಿ? ಕರಾರು, ಗಿರಾಕಿ, ಚಾಳಿಸು, ತರಕಾರಿ, ಸರ್ಕಾರ, ಸಿಲ್ಕು ಇತ್ಯಾದಿ ಪದಗಳನ್ನು ಇವತ್ತು ನಾವು ಸ್ವೀಕೃತ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಪರ್ಷಿಯನ್, ಆ ಪರ್ಷಿಯನ್ ಇನ್ನೊಂದು ಹೆಸರು ಏನಂದ್ರೆ ಪಾರಿಸ್ ಭಾಷೆ ಅಂತ ಕೂಡ ಕರಿತೀವಿ ನಾವು. ಪರ್ಷಿಯನ್ ಭಾಷೆಯಿಂದ ನಾವು ಯಾಕೆ ತಗೊಂಡೇವ? ಗೋರಿ, ಕಮಾನ್, ತುಪಾಕಿ, ಇವತ್ತು ಸಿಪಾಯಿ, ದಿವಾನ್ ಅಂತ ಹೇಳ್ತೇವೆ, ಮಂತ್ರಿ ಇತ್ಯಾದಿ ಪದಗಳನ್ನು ನಾವೇನು ಮಾಡಿದ್ದೀವಿ? ಇಲ್ಲೇ ತೆಗೆದುಕೊಂಡಿದ್ದೇವೆ. ಹಾಗೆ ಉದಾಹರಣೆಗಾಗಿ ಇವತ್ತು ಕಾಗದ ಇರ್ಬೋದು, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಟೈಟಾನಿಕ್ ಇರ್ಬೋದು, ಇವತ್ತು ನಕಾಶೆ ಇರ್ಬೋದು, ಸುನಾಮಿ ಇರ್ಬೋದು, ರೈಲು ಇರ್ಬೋದು, ವಿಮಾನ, ಹೌದಾ, ಬೂಟು, ಟೆಲಿಗ್ರಾಮ್, ವಾಚು, ಇವತ್ತು ಪ್ಯಾಸೆಂಜರ್, ರೈಲ್ವೆ ಸ್ಟೇಷನ್, ಸೇಂಗಾ, ಹಶ್ಕು, ವರಾಂಡ, ಚಪರಾಸಿ, ಬ್ಯಾಗು, ಲುಂಗಿ, ಗಿಜುಗುಳಿಗೆ ಅನ್ನುವಂಥ ಬ್ಯಾಂಕು, ಖರೀದಿ, ಕಂಪನಿ, ಸಿಮೆಂಟು ಬಹಳಷ್ಟು ಇವತ್ತೇನದವ್ರಿ ಇವತ್ತು ಅಲ್ಲಿರುವಂಥ ಅನ್ಯ ದೇಶೀಯ ಪದಗಳು ಕನ್ನಡ ಭಾಷೆಗೆ ಸ್ವೀಕೃತ ಆಗಿಬಿಟ್ಟಾವ. ಅವುಗಳನ್ನು ಹೇಳ್ತಾ ಹೋದರೆ ಆ ಪಟ್ಟಿ ಬಹಳಷ್ಟು ವಿಶಾಲವಾಗಿದೆ. ಇವತ್ತು ನಮಗೆ ಎಕ್ಸಾಮ್ಗೆ ಎಷ್ಟು ಸೀಮಿತವಾಗಿದೆಯೋ ಅಷ್ಟನ್ನು ನಾವು ಅಧ್ಯಯನ ಮಾಡೋಣ. ಹಾಗಾದರೆ ಇಲ್ಲಿ ತದ್ಭವ ಮತ್ತು ತತ್ಸಮಗಳು ಅಂತ ಬರ್ತದೆ ನೋಡಿ. ತದ್ಭವ, ತತ್ಸಮ. ಹಾಗಾದ್ರೆ ಈ ತದ್ಭವ ತತ್ಸಮಗಳಂದ್ರೆ ಏನು? ಹೌದಾ? ತತ್ಸಮ, ತತ್ಸಮ, ತದ್ಭವ, ಹೌದಾ? ತದ್ಭವ ಮತ್ತು ತತ್ಸಮಗಳು ನೀವು SSLC ಹಂತದಲ್ಲಿ ಕೂಡ ಏನು ಮಾಡಿರ್ತೀರಿ? ಈ ತದ್ಭವ ಮತ್ತು ತತ್ಸಮಗಳನ್ನ ನೋಡಿರ್ತೀರಾ. ಹಾಗಾದ್ರೆ ತದ್ಭವ ತತ್ಸಮಗಳಂದ್ರೆ ಏನು? ಕನ್ನಡ ಭಾಷೆಯಲ್ಲಿಯ ಸಂಸ್ಕೃತ ಪದಗಳ ಬಳಕೆ ಇದೆ. ಎಲ್ಲಿ ಸಂಸ್ಕೃತ ಪದಗಳ ಬಳಕೆ ಐತ್ರಿ? ಕನ್ನಡ ಭಾಷೆಯಲ್ಲಿ. ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಪದಗಳ ಬಳಕೆ ಇದೆ. ಮೂಲ ಸಂಸ್ಕೃತ ಪದಗಳನ್ನು ತತ್ಸಮಗಳೆಂದು, ಮೂಲದಲ್ಲಿರುವಂಥ ಇವತ್ತು ಸಂಸ್ಕೃತ ಪದಗಳಿಂದ ಅವುಗಳನ್ನು ನಾವು
ಪದಗಳ ಈ ಪರಿವರ್ತಿತ ರೂಪಗಳನ್ನು ನಾವು ಏನು ಮಾಡ್ತೀವಿ ತದ್ಭವಗಳೆಂದು ಕರೀತೇವೆ. ಇಲ್ಲಿಯೂ ಮೂಲ ಸಂಸ್ಕೃತದ್ದಾದ್ರೆ ಈ ತದ್ಭವಗಳೇನಾಗ್ತಿದ್ದಾವ್ರಿ, ಇವು ಪರಿವರ್ತಿತವಾಗ್ತಾ ಇದ್ದಾವೆ. ಸಂಸ್ಕೃತ ಭಾಷೆಯಿಂದ ಇವತ್ತು ಸ್ವಲ್ಪ ಪರಿವರ್ತಿತ ಆಗಿ ಏನ್ ಮಾಡ್ತಾ ಇದ್ದಾವೆ ಅಂತಂದ್ರೆ ಇವು ಈ ತದ್ಭವ ರೂಪವನ್ನು ಹೊಂದ್ತಾ ಇದ್ದಾವೆ. ಹಾಗಾದ್ರೆ ಆ ತದ್ಭವ ರೂಪಗಳು ಯಾವಾಗಿರ್ಬೋದು ನಾವು ಇವತ್ತೊಂದು ಉದಾಹರಣೆಯಾಗಿ ನೋಡೋಣ. ಯಾವುದು ಉದಾಹರಣೆ? ಪುಸ್ತಕ. ಹೌದು, ಅದಕ್ಕೆ ನಾವೇನ್ ಹೇಳ್ತೀವಿ ತದ್ಭವ ರೂಪದಲ್ಲಿ ಹೊತ್ತಿಗೆ. ಇದು ತತ್ಸಮ, ಇದು ತದ್ಭವ. ಇಲ್ಲಿ ಪುಸ್ತಕ, ಹೊತ್ತಿಗೆ. ಹಾಗಾದ್ರೆ ಇಲ್ಲಿ ನಾವು ಆಕಾಶ, ಆಕಾಶ, ಆಗಸ. ಹೌದಾ? ನೋಡ್ರಿ, ಆಕಾಶ ಅಂತಂದಾಗ ಆಗಸ ಅಂತ ಹೇಳ್ತೀವಿ. ಅಮೃತ, ಅಮೃತ. ಅಮೃತ ಎನ್ನುವಂಥ ತತ್ಸಮ ಪದ ಇಲ್ಲಿ ಅಮೃತವಾಗಿ ಪರಿವರ್ತನೆ ಹೊಂದದ. ಅದೇ ರೀತಿಯಾಗಿ ಆಶ್ಚರ್ಯ ಅಂದಾಗ ಅಚ್ಚರಿ. ಅಕ್ಷರ, ಅಕ್ಕರ. ಅಕ್ಷರ ಇದ್ದೇನೆ, ಅಕ್ಷರ ಇದ್ದು ಅಕ್ಕರ ಆಗ್ತದೆ. ಅಕ್ಷರ ಇದ್ದೇನಾಗ್ತದ್ರಿ ಅಕ್ಕರ ಅಂತ ಅನ್ನುವಂಥದ್ದಾಗ್ತದೆ. ಅದೇ ರೀತಿಯಾಗಿ ಉದ್ಯೋಗ, 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 ಉದ್ಯೋಗ. ಹೌದಾ? ಉದ್ಯೋಗ ಇದ್ದೇನಾಗ್ತದೆ ಉಚ್ಚುಗ ಆಗ್ತದೆ. ಅದೇ ರೀತಿಯಾಗಿ ನಾವೇನ್ ಮಾಡ್ತೀವಿ ಬಹಳಷ್ಟು ಇವತ್ತು ತದ್ಭವ ತತ್ಸಮಗಳನ್ನು ನೋಡ್ತಾ ಹೋಗ್ತೇವೆ. ಮುಖ, ಮೊಗ, ಮುಕ್ತ, ಮುಕುತ. ಆ ನಂತರದಲ್ಲಿ ಕೀರ್ತಿ, ಕೀರುತಿ, ಋಷಿ, ರಿಸಿ ಅನ್ನುವಂಥದ್ದು. ಕಾವ್ಯ, ಕಪ್ಪ. ಕಾವ್ಯ ಏನಾಗ್ತದೆ? ಕಾವ್ಯ ಏನಾಗ್ತದ? ಕಾವ್ಯ, ಕಬ್ಬ. ಹೌದಾ? ಕಾವ್ಯ ಇದ್ದಂತ ಒಂದು ತತ್ಸಮ ಪದ, ಕಬ್ಬ ಅನ್ನುವಂಥ ತದ್ಭವ ಪದವಾಗಿ ಪರಿವರ್ತನೆ ಆಗ್ತದ. ಹಾಗಾದ್ರೆ ಮತ್ತೆ ನಾವೇನ್ ಮಾಡೋಣ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲೇ ಇನ್ನೊಂದಿಷ್ಟು ವಿರುದ್ಧಾರ್ಥಕ ಪದಗಳು, ನುಡಿಗಟ್ಟುಗಳು, ಜೋಡು ನುಡಿಗಳು ಇವತ್ತ ಪ್ರಬಂಧ